ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ವೀಕ್ಷಕರೇ, ನೀವೆಲ್ಲರೂ ಪಾಲಕ್ ಪನ್ನೀರ್ ರುಚಿ ನೋಡಿರ್ತೀರಾ, ಆದರೆ ನಾನಿವತ್ತು ನಿಮಗೆ ಡಿಫ್ರೆಂಟಾಗಿ ಬೆಳ್ಳುಳ್ಳಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ಮೊದಲಿಗೆ ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸ್ಕೊಂಡು ಕುದೀತಾ ಇರೋ ನೀರಿಗೆ ಪಾಲಕ್ ಸೊಪ್ಪನ್ನು ಹಾಕಿ 10-15 ಸೆಕೆಂಡು ಹಾಗೆ ಕುದಿಸ್ಕೊಬೇಕು. ನಂತರ ಅದರಿಂದ ಅದನ್ನು ಹೊರಗೆ ತೆಗೆದು ತಕ್ಷಣ ಒಂದು ತಣ್ಣಗಿರೋ ನೀರಿಗೆ ಅಂದರೆ ಐಸ್ ನೀರಿಗೆ ಅದನ್ನು ಹಾಕಿ ತಣ್ಣಗೆ ಮಾಡ್ಕೊಬೇಕು. ನಂತರ ಅದನ್ನು ನೀವು ಹೊರಗೆ ತೆಗೆದು ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನು ಹಿಂಡಿ ನೀವು ಒಂದು ಮಿಕ್ಸಿ ಜಾಲಿಗೆ ಅದನ್ನು ಹಾಕ್ಕೊಬೇಕಾಗತ್ತೆ. ವೀಕ್ಷಕರೇ, ಪಾಲಕ್ ಸೊಪ್ಪನ್ನು ಕುದೀತಾ ಇರೋ ನೀರಿಂದ ಐಸ್ ನೀರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರ ಬಣ್ಣ ಏನಿದೆ ಇನ್ನೂ ಡಾರ್ಕ್ ಆಗಿ ಚೆನ್ನಾಗೇ ಬರುತ್ತೆ. ನೀವು ನಾರ್ಮಲ್ ತಣ್ಣಗಿರೋ ನೀರಿಗೆ ಹಾಕಿದಾಗ ಈ ಕಲರು ಅದು ಸಿಗೋದಿಲ್ಲ. ಪಾಲಕ್ ಸೊಪ್ಪಿನ ಪೇಸ್ಟ್ ಮಾಡೋದಕ್ಕೆ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿ ಜಾಲಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 3 ಹಸಿಮೆಣಸು, ಒಂದು ಸ್ವಲ್ಪ ಶುಂಠಿ ನೀರು ಹಾಕಿ ಅದನ್ನು ರುಬ್ಕೊಬೇಕು. ಪೇಸ್ಟ್ ತಯಾರಾದ ಮೇಲೆ ಹೈ ಫ್ಲೇಮಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕಾದ ನಂತರ 500 ಗ್ರಾಮ್ ಪನ್ನೀರನ್ನ ಕ್ಯೂಬ್ ಥರ ಕಟ್ ಮಾಡ್ಕೊಂಡಾದ್ರ ಮೇಲೆ ಅದನ್ನು ಶಾಲೋ ಫ್ರೈ ಮಾಡಬೇಕಾಗತ್ತೆ. ಅದು ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿರೋ ಪನ್ನೀರನ್ನ ಸಪ್ರೇಟಾಗಿ ತೆಗೆದಿಟ್ಟು ನಂತರ ಇನ್ನೊಂದು ಪಾತ್ರೆಯಲ್ಲಿ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕಾದ ನಂತರ ಅರ್ಧ ಭಾಗವಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಬೇಕು. ಇದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಬೆಳ್ಳುಳ್ಳಿನ ಈ ರೀತಿ ನೀವು ಅರ್ಧ ಭಾಗವಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಬೆಳ್ಳುಳ್ಳಿನ ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆದ ನಂತರ ಬೆಳ್ಳುಳ್ಳಿ ಮತ್ತು ಎಣ್ಣೆನ ಈ ರೀತಿ ಸಪ್ರೇಟ್ ಮಾಡಬೇಕು. ನಂತರ ಬೆಳ್ಳುಳ್ಳಿನ ಫ್ರೈ ಮಾಡಿರೋ ಎಣ್ಣೆನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ನಂತರ ಅರ್ಧ ಟೇಬಲ್ ಸ್ಪೂನ್ ಜೀರಾ, 1 ಟೀ ಸ್ಪೂನ್ ಮೆಣಸಿನಕಾಳು, 1 ಕಪ್ಪು ಏಲಕ್ಕಿ, 3-4 ಲವಂಗ, ಅರ್ಧ ಇಂಚು ಚಕ್ಕೆ, ಹಾಗೆ 2 ಮೀಡಿಯಮ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿ ಆ ಈರುಳ್ಳಿ ಲೈಟಾಗಿ ಗೋಲ್ಡನ್ ಫ್ರೈ ಆಗೋ ತನಕ ನೀವು ಹುರ್ಕೊಬೇಕಾಗತ್ತೆ. ಈರುಳ್ಳಿ ಫ್ರೈ ಆದ ನಂತರ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕಿ 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ನಂತರ ಫ್ಲೇಮ್ನ ಲೋ ಮಾಡಿ 1/4 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಬಿಸಿನೀರು ಹಾಕಿ 2-3 ನಿಮಿಷ ಕುದಿಸ್ಕೊಬೇಕು. ನಾವಿಲ್ಲಿ ಬಿಸಿನೀರನ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ಮಸಾಲೆ ಸುಟ್ಟೋಗೋದನ್ನು ತಡೆಯೋದಲ್ಲದೆ ಟೆಂಪ್ರೇಚರ್ನೂ ಸಹ ಇದು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಮಸಾಲೆನ 2-3 ನಿಮಿಷ ಬೇಯಿಸಿದ ನಂತರ 2 ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿ ನಂತರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಬೇಯೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಸಮಯದಲ್ಲಿ ಮಸಾಲೆ ಏನಾದರೂ ಗಟ್ಟಿ ಅನಿಸಿದ್ರೆ ಮತ್ತೆ ನೀವು ಬಿಸಿ ನೀರನ್ನ ಇಲ್ಲಿ ಉಪಯೋಗ ಮಾಡ್ಕೊಬೋದು.
ಮಸಾಲೆ ಬೆಂದ ನಂತರ ಪಾಲಕ್ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 8ರಿಂದ 10 ನಿಮಿಷ ಬೇಯಿಸ್ಕೊಬೇಕು. ಎಂಟರಿಂದ 10 ನಿಮಿಷ ಬೇಯಿಸಿದ ನಂತರ ಅದಕ್ಕೆ ಬೆಳ್ಳುಳ್ಳಿ ಅಂದರೆ ನಾವು ರೋಸ್ಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕಬೇಕು. ನಂತರ ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಂತರ 2ರಿಂದ 3 ನಿಮಿಷ ನಾವು ಕುಕ್ ಮಾಡಬೇಕಾಗತ್ತೆ. ಎರಡರಿಂದ 3 ನಿಮಿಷ ಕುಕ್ ಮಾಡಿರೋ ಮಸಾಲೆಗೆ ಫ್ರೈ ಮಾಡಿರೋ ಪನ್ನೀರ್ ಹಾಕಿ ಅದಕ್ಕೆ ಸ್ವಲ್ಪ ಜಾಯಿಕಾಯಿನ ಈ ರೀತಿ ತುರಿದು ಪೌಡ್ರ್ ಮಾಡಿ ಹಾಕಬೇಕು. ನಂತರ ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪನ್ನೀರ್ ರೆಡಿ ಆಗುತ್ತೆ. ಕೊನೆಯದಾಗಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಪನ್ನೀರ್ ಸವಿಯಲು ರೆಡಿ. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಹೊಸ ವಿಡಿಯೋವೊಂದಿಗೆ, ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೆ ನಗ್ತಾ ಇರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.